ಹೀಗೆ ಬಣ್ಣ ಬಣ್ಣದ ಹೂಗಳು ಗ್ರಾಹಕರನ್ನ ಕೈಬೀಸಿ ಕರೆಯುತ್ತಿದ್ರೆ, ಮತ್ತೊಂದೆಡೆ ಬೆಲೆ ಏರಿಕೆಯ ನಡುವೆಯೂ ಖರೀದಿಯಲ್ಲಿ ಗ್ರಾಹಕರು ಬ್ಯುಸಿಯಾಗಿದ್ದಾರೆ. ಈ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ನಗರದ ಎಂಜಿ ರಸ್ತೆ ಹಾಗೂ ಬಜಾರ್ ರಸ್ತೆಯಲ್ಲಿ. ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆ ಹೂಗಳಿಗೆ ಭರ್ಜರಿ ಬೇಡಿಕೆ ಬಂದಿದೆ. ಅದರಲ್ಲೂ ಕನಕಾಂಬರ ಹೂವಿನ ಬೆಲೆ ತೀವ್ರ ಏರಿಕೆಯಾಗಿದೆ. ಮಲ್ಲಿಗೆ, ಸಂಪಿಗೆ ಸೇರಿದಂತೆ ವಿವಿಧ ಬಗೆಯ ಹೂಗಳ ದರವು ದುಬಾರಿಯಾಗಿದೆ. ಲಕ್ಷ್ಮೀ ದೇವಿಯ ಅಲಂಕಾರ ಹಾಗೂ ಪ್ರಭಾವಳಿಗೆ ಬಳಸುವ ಸೇವಂತಿಗೆ ಕೆಜಿಗೆ 300 ರೂಪಾಯಿ, ಗುಲಾಬಿ 250 ರೂಪಾಯಿ, ತಾವರೆ ಹೂವು ಒಂದು ಜೋಡಿಗೆ 120 ರೂಪಾಯಿ, ಮಲ್ಲಿಗೆ ಕೆಜಿಗೆ 3000ದಿಂದ 4000 ರೂಪಾಯಿ ಹಾಗೂ ಕನಕಾಂಬರ ಕೆಜಿಗೆ ಬರೋಬ್ಬರಿ 4000ರಿಂದ 5000 ರೂಪಾಯಿವರೆಗೆ ಮಾರಾಟವಾಗುತ್ತಿದೆ. ಹೂಗಳ ಬೆಲೆ ಏರಿಕೆಯಾಗಿದ್ರೂ ಹಬ್ಬದ ಖರೀದಿ ಸಂಭ್ರಮ ಮಾತ್ರ ಕಡಿಮೆಯಾಗಿಲ್ಲ. ಇದೇ ರೀತಿ ಹಣ್ಣುಗಳ ದರವೂ ಏರಿಕೆಯಾಗಿದ್ದು, ಸೇಬು ಕೆಜಿಗೆ 250ರಿಂದ 300 ರೂಪಾಯಿ, ಕಿತ್ತಳೆ 300 ರೂಪಾಯಿ, ದ್ರಾಕ್ಷಿ 300 ರೂಪಾಯಿ, ದಾಳಿಂಬೆ 150ರಿಂದ 200 ಹಾಗೂ ಪೈನಾಪಲ್ ಜೋಡಿಗೆ 100ರಿಂದ 150 ರೂಪಾಯಿವರೆಗೆ ಮಾರಾಟವಾಗುತ್ತಿದೆ. ಸರ್, ನನ್ನ ಹೆಸರು ಮೌಲಾ ಅಂತ. ಆಪಲ್ ಬಂದು 300 ರೂಪಾಯಿ, 250 ರೂಪಾಯಿ ಆಪಲ್ ನಡೀತಾ ಇದೆ. ಚಿಕ್ಕ ಆಪಲ್ 200 ರೂಪಾಯಿ ಕೆ ಜಿ, ಗ್ರೇಪ್ಸ್ ಬಂದು 300 ರೂಪಾಯಿ ಸೀಡ್ಲೆಸ್ಸು, ಬ್ಲ್ಯಾಕ್ ದ್ರಾಕ್ಷಿ 150 ರೂಪಾಯಿ ಕೆ ಜಿ, ಆಮೇಲೆ ಇಂಪಾರ್ಟೆಂಟ್ ಬಂದು 500 ರೂಪಾಯಿ ಕೆ ಜಿ, 600 ರೂಪಾಯಿ ಕೆ ಜಿ, ದಾಳಂಬ್ರಿ 150 ರೂಪಾಯಿ ಕೆ ಜಿ, ಕಿತ್ಳೆಹಣ್ಣು ಬಂದು 300 ರೂಪಾಯಿ ಕೆ ಜಿ ಇದೆ, ಮೋಸಂಬಿ 100 ರೂಪಾಯಿ ಕೆ ಜಿ, ಬಾಳೆಹಣ್ಣು 150 ರೂಪಾಯಿ ಕೆ ಜಿ, ಪೈನಾಪಲ್ ಬಂದು 150 ರೂಪಾಯಿ ಜೊತೆ. ಹಾಂ, ವ್ಯಾಪಾರ ಮಳೆ ಬಂತು, ತಿರುಗಿ ವ್ಯಾಪಾರ ಚಾಲೂ ಆಗೈತೆ. ಸಾಯಂಕಾಲ ನೋಡಬೇಕು. ನಡೀತಾ ಇದೆ ವ್ಯಾಪಾರ. ವರಲಕ್ಷ್ಮಿ, ಹೌದು ಸರ್, ವರಲಕ್ಷ್ಮಿ ವ್ಯಾಪಾರ ವರ್ಷಕ್ಕೊಂದ್ಸತಿ ಚೆನ್ನಾಗಿ ನಡೀತದೆ. ಏನಿಲ್ಲ, ಮಾಮೂಲಿ ರೇಟೇ ಇದೆ ಸರ್. ವರ್ಷದಿಂದ ಅದೇ ಏನಿದೆ ಅದೇ ರೇಟ್ ಇದೆ, ಏನು ಜಾಸ್ತಿ ಆಗಿಲ್ಲ. ದಾಳಂಬ್ರಿ ಒಂದು ಡೌನ್ ಆಗೈತೆ. ಹಬ್ಬದ ದಿವಸ ಹೂವು ರೇಟ್ ಜಾಸ್ತಿನೇ ಇದೆ ಸರ್. ಹೋದ ವರ್ಷದಿಂದ ಈ ವರ್ಷ ರೇಟ್ ಜಾಸ್ತಿನೇ ಇದೆ. ಏನೇನು ಹೂವು ಇದೆ ನಿಮ್ಮಲ್ಲಿ? ನಮ್ಮ ಹತ್ರ ಬಟನ್ಸು, ವೈಟು, ಯೆಲ್ಲೋ, ಪರ್ಪಲ್ಲು, ಇದು ಗೋಲ್ಡು ಮತ್ತು ಜರ್ಬಾರ, ಡಿಪ್ಸಿ. ರೇಟ್ಗಳು 150, 200 ರೂಪಾಯಿ ಬಂಚು. ವೈಟು ಬಂದುಬಿಟ್ಟು 120 ಬಂಚು ನೋಡಿ, ಎಲ್ಲೋನು 120, ಮತ್ತು ರೋಸು 500 ಬಂಚು, ಡಿಪ್ಸಿ ಬಂದುಬಿಟ್ಟು 400 ಮತ್ತು ಬಟನ್ ಬಂದು 120. ಇನ್ನು ಹೂ ಹಣ್ಣುಗಳ ಬೆಲೆ ಹೆಚ್ಚಳವಾಗಿದ್ರೂ ಗ್ರಾಹಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಖರೀದಿ ಮಾಡುತ್ತಿದ್ದಾರೆ. ಹಬ್ಬಕ್ಕೆ ಅಗತ್ಯವಾದ ವಸ್ತುಗಳಾದ್ರಿಂದ ಬೆಲೆ ಏರಿಕೆಯ ನಡುವೆಯೂ ಚಿಕ್ಕಬಳ್ಳಾಪುರ ನಗರದ ಎಂಜಿ ರಸ್ತೆ ಹಾಗೂ ಬಜಾರ್ ರಸ್ತೆಯಲ್ಲಿ ಖರೀದಿ ಭರಾಟೆ ಜೋರಾಗಿದೆ. ಹೂವು ಹಣ್ಣು ಖರೀದಿಗೆ ಜನ ಮುಗಿಬಿದ್ದಿದ್ದು, ಹಬ್ಬದ ಸಂಭ್ರಮದ ನಡುವೆಯೇ ಬೆಲೆ ಏರಿಕೆ ಬಿಸಿಯೂ ತಟ್ಟಿದೆ. ಅದರಲ್ಲೂ ಹೂಗಳ ದರ ಗಗನಕ್ಕೇರಿದ್ದು, ಗ್ರಾಹಕರು ತಮ್ಮ ಬಜೆಟ್ಗೆ ತಕ್ಕಂತೆ ಖರೀದಿಗೆ ಮುಂದಾಗಿದ್ದಾರೆ. ಈ ವರಮಹಾಲಕ್ಷ್ಮಿ ಹಬ್ಬನ ನಾವು ಸುಮಾರು 18 ವರ್ಷದಿಂದ ಆಚರಣೆ ಮಾಡ್ಕೊಂಬರ್ತಾ ಇದ್ದೀವಿ. ಮದುವೆ ಆದಾಗಿಂದ ಈ ಒಂದು ಹಬ್ಬ ಬಂದ ಹೆಣ್ಮಕ್ಳಿಗೆ ಏನೋ ಒಂಥರ ಖುಷಿ, ಆಡಂಬರ. ಒಂದು ತಿಂಗಳ ಮುಂಚೆನೇ ಮನೆಯೆಲ್ಲ ತುಂಬಾ ಶುದ್ಧ ಮಾಡಿಕೊಂಡು ಎಲ್ಲ ಹೂವು ಹಣ್ಣು ಎಲ್ಲ ಮನೇಲಿ ಸ್ವಲ್ಪ ಸಿಹಿ ತಿಂಡಿಗಳೆಲ್ಲ ಮಾಡ್ತೀವಿ. ಲಕ್ಷ್ಮಿಗೆ ಇಷ್ಟವಾದ ತಿಂಡಿ ಎಲ್ಲ ಮಾಡ್ತೀವಿ. ಏನೋ ಒಂಥರ ತುಂಬ ಖುಷಿ. ಈ ಹಬ್ಬ ಅಂದರೆ ಹೆಣ್ಮಕ್ಳಿಗೆ ಒಂದು ಸಡಗರ ಇದ್ದಂಗೆ. ಶ್ರಾವಣದಲ್ಲಿ ಮೊದಲನೇ ಹಬ್ಬ ಇದು. ನಮ್ಗೆ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ತುಂಬ ಏನೇ ಕಷ್ಟ ಆದ್ರೂ ತುಂಬ ಖುಷಿಯಾಗಿ ಆಚರಣೆ ಮಾಡ್ತೀವಿ. ಬೆಲೆ ಎಲ್ಲ ಹೂವು ಎಲ್ಲ ಸ್ವಲ್ಪ ರೇಟ್ ಆಗಿದೆ. ಹಣ್ಣು ಹೂವು ಎಲ್ಲ ತುಂಬ ರೇಟ್ ಇದೆ. ಬಟ್ ವರ್ಷದಿಂದ ವರ್ಷಕ್ಕೆ ಇನ್ಕ್ರೀಸ್ ಆಗ್ತಾ ಇದೆ. ಬಟ್ ಆದರೂ ಎಷ್ಟೇ ರೇಟ್ ಆದರೂ ಜನಗಳಿಗೊಂದು ಆಕರ್ಷಣೆ, ಎಲ್ಲ ಇಡಬೇಕು ಮಾಡಬೇಕು ಅನ್ನೋದೊಂದು ಇದು. ದುಬಾರಿ ಇದ್ರೂ ಮಾಡೋದು. ಹಣ್ಣು ತಾಯಿಗೆ ಇಷ್ಟವಾದ ಫ್ರೂಟ್ಸು ಹೂವು ಎಲ್ಲ ತಂದು ಮಾಡಲೇಬೇಕಲ್ವಾ. ಹೂವು ಎಲ್ಲ ಮಲ್ಲಿಗೆ ಬಂದು ಒಂದು ಹಾರ ಬಂದು 1600 ರೂಪಾಯಿ ಹೇಳ್ತಾ ಇದ್ದಾರೆ. ಬಟ್ ಎಷ್ಟೇ ಆದರೂ ಅಮ್ಮನ ಪ್ರೀತಿಯಿಂದ ನಾವು ಕೈಲಾಗಿದ್ದು ನಾವು ಮಾಡಲೇಬೇಕಲ್ವಾ. ಅಮ್ಮ ಕೊಡ್ತಾಳೆ, ನಾವು ಮಾಡ್ತೀವಿ. ನನ್ನ ಹೆಸರು ಅಶ್ವಿನಿ ಅಂತ. ನಾನು ಪ್ರಶಾಂತ್ ನಗರಲ್ಲಿರೋದು.
ಆ್ಯಕ್ಚುಲಿ ನಾವು ಈ ಹಬ್ಬನ ತುಂಬ ಹಳೆ ಕಾಲದಿಂದ ಪದ್ಧತಿಯಾಗಿ ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ನಮ್ಮ ಅತ್ತೆ ಮಾಡ್ತಾಯಿದ್ರು, ಈಗ ನಾವು ಮಾಡ್ತಾಯಿದ್ದೀವಿ. ಈಗ ಆ ಕಾಲದಲ್ಲಿ ಅಂದರೆ ತುಂಬ ಈಸಿ ಇತ್ತು, ಯಾಕಂದರೆ ಎಲ್ಲನೂ ರೀಸನಬಲ್ ರೇಟಲ್ಲಿ ಸಿಗ್ತಾಯಿತ್ತು, ಇನ್ನೂ ಚೆನ್ನಾಗಿ ಮಾಡ್ತಾಯಿದ್ರು ಅನಿಸುತ್ತೆ. ನಮಗೀಗ ಇಲ್ಲಿ ಮಾರ್ಕೆಟಿಗೆ ಬಂದರೆ ಏನಕ್ಕೇನು ಸಾಕಾಗ್ತಾ ಇಲ್ಲ, ಎಲ್ಲ ತುಂಬ ರೇಟು ಕಾಸ್ಟ್ಲಿನೇ ಇದೆ. ಫ್ರೂಟ್ಸ್ ಆಗ್ಬೋದು, ಹೂವು ಆಗ್ಬೋದು, ಎಲ್ಲನೂ ರೇಟ್ ಜಾಸ್ತಿ ಇದೆ. ಆದರೂ ಹಬ್ಬನ ಬಿಡೋಕ್ಕೆ ಮನಸ್ಸಿಲ್ಲ, ಯಾಕಂದರೆ ಇದು ಹೆಣ್ಮಕ್ಳ ಹಬ್ಬ, ನಮ್ಮ ಹಬ್ಬ ಆಗಿರೋದ್ರಿಂದ ನಾವು ಮಾಡಲೇಬೇಕು. ಅದಕ್ಕೆ ಎಲ್ಲ ತೊಗೊಂಡು ಈಗ ರೆಡಿಯಾಗಿ ಹೋಗ್ತಾ ಇದ್ದೀವಿ. ನಾಳೆ ಬೆಳಗ್ಗಿನ ಜಾವನೇ ಬೇಗ ಪೂಜೆ ಮಾಡಿ ಚೆನ್ನಾಗಿ ಮಾಡೋಣ ಹಬ್ಬ ಅಂತ ಅಂದ್ಕೊಂಡಿದ್ದೀವಿ. ತುಂಬ ಅಂದರೆ ತುಂಬ ಸುಡ್ತಾ ಇದೆ. ಏನಕ್ಕೇನು ಮಾತಾಡೋಕ್ಕಾಗ್ತಿಲ್ಲ. ಒಂದೇ ಒಂದು ಲೋಟಸ್ ಫ್ಲವರ್ ಬಂದು 100 ರೂಪೀಸ್ ಹೇಳ್ತಾ ಇದ್ದಾರೆ, ಅಷ್ಟು ಕಾಸ್ಟ್ಲಿ ಇದೆ. ಆದ್ರೂ ಎಲ್ಲ ತೊಗೊಳ್ಲೇಬೇಕು, ಮಾಡಲೇಬೇಕು ಅಂತ ತೊಗೋತಾ ಇದ್ದೀವಿ. ಜಾಸ್ತಿನೇ ಸುಟ್ಟಿದೆ, ಅದು ಹೇಳೋಕ್ಕಾಗಲ್ಲ. ಹೂವು ಹಣ್ಣು ಎಲ್ಲ ತೊಗೊಂಡಿದ್ದೀವಿ. ತುಂಬ ಅಂದರೆ ತುಂಬಾ ಕಾಸ್ಟ್ಲಿ ಇದೆ. ಫ್ರೂಟ್ಸ್ ಹತ್ರನೇ ನಮಗೆ 3,000-4,000 ಸಾವಿರ ಆಗೋಗ್ತಾ ಇದೆ. ಎಲ್ಲನೂ KG 300-400 ರೂಪಾಯಿ ಅಂತ ಹೇಳ್ತಾ ಇದ್ದಾರೆ. ಬಾಳೆಹಣ್ಣು 100 ರೂಪಾಯಿ ಆಗಿಬಿಟ್ಟಿದೆ KG, ದೊಡ್ಡ ಬಾಳೆಹಣ್ಣು. ತುಂಬ ಅಂದರೆ ತುಂಬ ರೇಟ್ ಇದೆ. ಲೋಟಸ್ ಎಲ್ಲ ಹೇಳಿದ್ನಲ್ಲ 100 ರೂಪಾಯಿ ತೊಗೋತಾ ಇದ್ದಾರೆ. ಶಾಮಂತಿ ಎಲ್ಲ ರೇಟ್ ಜಾಸ್ತಿ. ಕನಕಾಂಬರ 5,000 ರೂಪಾಯಿ ಹೇಳ್ತಾ ಇದ್ದಾರೆ KGಗೆ. ಒಂದು ದಿಂಡು ಬಂದು 200-250 ರೂಪಾಯಿ ಹೇಳ್ತಾ ಇದ್ದಾರೆ. ಸೊ ಎಲ್ಲ ತುಂಬ ರೇಟ್ ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ಕಷ್ಟ ಅನಿಸ್ತಾ ಇದೆ. ಆದರೂ ಇಷ್ಟಪಟ್ಟು ಹಬ್ಬ ಮಾಡಬೇಕು, ಮಾಡ್ತಾಯಿದ್ದೀವಿ. ಒಟ್ಟಿನಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಗ್ರಾಹಕರಿಗೆ ಬೆಲೆ ಏರಿಕೆಯ ಬಿಸಿ ನೀಡಿದರೆ ಹೂವು ಹಣ್ಣು ಬೆಳೆಗಾರರು ಹಾಗೂ ವ್ಯಾಪಾರಸ್ಥರಿಗೆ ಮಾತ್ರ ವರವಾಗಿ ಪರಿಣಮಿಸಿದೆ. ಹಬ್ಬದ ಬೇಡಿಕೆ ಹೆಚ್ಚಾಗಿರೋದ್ರಿಂದ ಚಿಕ್ಕಬಳ್ಳಾಪುರದ ರೈತರ ಮೊಗದಲ್ಲಿ ಮಂದಹಾಸ ಮೂಡಿದೆ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಅಲ್ಲಲ್ಲ ಈ ಕಡೆ ಕೈ ಸ್ವಲ್ಪ ಹಿಂದಕ್ಕೆ